ಹಸುವಿನ ಹಾಲಿನಂತೆ ನೈಸರ್ಗಿಕವಾಗಿ ಸಿಗುವಂಥ ಅಂದರೆ ನ್ಯಾಚುರಲಾಗಿ ಸಿಗುವಂಥ ಹಣ್ಣುಗಳನ್ನ ನಾವು ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ. ಪ್ರಮುಖವಾಗಿ ನಾವು ಹಣ್ಣುಗಳಲ್ಲಿ ಕಂಡುಬರೋದು ವಿಟಮಿನ್ಸ್, ಖನಿಜಾಂಶ, ಫೈಬರ್, ಪೊಟ್ಯಾಷಿಯಂ ಇದೆಲ್ಲ ಇರುತ್ತೆ ಅಂತ ನಾವು ಹಣ್ಣುಗಳನ್ನ ತಿಂತೀವಿ. ಆದರೆ ಹಣ್ಣುಗಳ ಮೇಲೆ ನಾವು ಕೆಲವೊಂದು ಅಂದರೆ ಉಪ್ಪು, ಚಾಟ್ ಮಸಾಲ ಎಲ್ಲನೂ ಬೆಳೆಸ್ಕೊಂಡು ತಿಂತೀವಿ. ಹಣ್ಣುಗಳನ್ನ ತಿನ್ನೋದೇ ನಮ್ಮ ಚಯಾಪಚಯ ಕ್ರಿಯೆ ಚೆನ್ನಾಗಾಗಲಿ, ಅಂದರೆ ಡೈಜೆಷನ್ ಜೀರ್ಣಕ್ರಿಯೆ ಚೆನ್ನಾಗಾಗಲಿ, ರೋಗ ನಿರೋಧಕ ಶಕ್ತಿ ಹೆಚ್ಚಲಿ ಅಂತ. ಅದಲ್ಲದೆ ಅದಕ್ಕೆ ನಾವು ರುಚಿ ಹೆಚ್ಚಲಿ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಉಪ್ಪು, ಸಕ್ಕರೆ, ಚಾಟ್ ಮಸಾಲೆ ಈ ಥರ ಎಲ್ಲದನ್ನು ಸಿಂಪಡಿಸ್ಕೊಂಡು ತಿಂತೀವಿ. ಈ ಹಣ್ಣುಗಳ ಮೇಲೆ ಚಿರುಗಿಸೋದ್ರಿಂದ ಒಳ್ಳೆಯದ ಅಥವಾ ಕೆಟ್ಟ, ಅದು ಏನಾಗುತ್ತೆ ಅನ್ನೋದ್ರ ಏನು ಸಿಗುತ್ತೆ ಮತ್ತು ಏನಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಉಪ್ಪು ಮತ್ತು ಸಕ್ಕರೆ ಅಥವಾ ಚಾಟ್ ಮಸಾಲೆ ಏನನ್ನು ಹಾಕ್ಕೊಂಡು ತಿಂತಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಮಿಕ್ಸ್ ಫ್ರೂಟ್ನ ಅಂದರೆ ಎಲ್ಲ ರೀತಿ ಫ್ರೂಟ್ಗಳನ್ನ ಕಟ್ ಮಾಡಿಕೊಂಡು ಸಣ್ಣ ಕತ್ತರಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಉಪ್ಪು, ಚಾಟ್ ಮಸಾಲ ಎಲ್ಲನೂ ಹಾಕ್ಕೊಂಡು ತಿಂತೀವಿ. ಆದರೆ ತಜ್ಞರು ಹೇಳೋ ಪ್ರಕಾರ ಹಣ್ಣಿನ ಮೇಲೆ ಉಪ್ಪು ಅಥವಾ ಮಸಾಲೆಯನ್ನು ಸಿಂಪಡಿಸಿದ್ರೆ ಏನಾಗುತ್ತೆ ಅಂದರೆ, ನೀವು ನೋಡಿರ್ಬೋದು, ಅದನ್ನು ಸಿಂಪಡಿಸಿದ ತಕ್ಷಣ ಅದು ನೀರಿನ ಅಂಶ ಏನಿರುತ್ತೋ ಹಣ್ಣುಗಳಲ್ಲಿ ಅದನ್ನು ಬೇಗನೆ ಬಿಡೋಕ್ಕೆ ಶುರುವಾಗಿ, ನೀವು ನೀರನ್ನು ಉಪ್ಪನ್ನು ಚಿಮ್ಕಿಸ್ದೇ ಹೋದರೂ ಬಿಡುತ್ತೆ. ಆದರೆ ಚಿಮ್ಕಿಸಿದ ತಕ್ಷಣವೇ ಬಿಡೋದಕ್ಕೆ ಶುರು ಮಾಡುತ್ತೆ, ಅಂದರೆ ಬೇಗನೆ ಬಿಡೋದಕ್ಕೆ ಶುರು ಮಾಡುತ್ತೆ. ಉದಾಹರಣೆಗೆ ನೀವು ಕಲ್ಲಂಗಡಿ ಹಣ್ಣು ತೊಗೊಬೋದು, ಪಪ್ಪಾಯ ಹಣ್ಣು ತೊಗೊಬೋದು, ಅದನ್ನು ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇಡಿ, ಒಂದು ಸ್ವಲ್ಪ ಹೊತ್ತಿರುತ್ತೆ. ಆದರೆ ನೀವು ಯಾವಾಗ ರುಚಿಯನ್ನು ಅಂದರೆ ಉಪ್ಪನ್ನು ಹಾಕಿರ್ತೀರೋ ರುಚಿಗೋಸ್ಕರ, ಅದು ಹಾಕಿದ ತಕ್ಷಣ ಅದೇನು ಮಾಡುತ್ತೆ, ಹೆಚ್ಚಿನ ನೀರನ್ನು ಅಲ್ಲಿ ಬಿಡೋಕ್ಕೆ ಶುರುವಾಗುತ್ತೆ. ಆ ನೀರನ್ನು ಬಿಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಪೋಷಕಾಂಶಗಳು ಕಮ್ಮಿ ಆಗ್ತಾ ಬರುತ್ತೆ. ಇದಲ್ಲದೆ ಅದರಲ್ಲಿ ಚಾಟ್ ಮಸಾಲದಲ್ಲಿರುವಂಥ ಸೋಡಿಯಂ ಪ್ರಮಾಣ ಅದನ್ನು ಆರೋಗ್ಯದಲ್ಲಿ ಸೇರಿಕೊಳ್ಳುವಂತೆ ಮಾಡುತ್ತೆ. ಹಣ್ಣಿನ ಮೇಲೆ ಉಪ್ಪು, ಚಾಟ್ ಮಸಾಲ ಅಥವಾ ಸಕ್ಕರೆ ಹಾಕುವಂಥ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ನೈಸರ್ಗಿಕವಾಗಿ ಯಾವ ರೀತಿ ಸಿಗುತ್ತೋ ಅದನ್ನು ಅದೇ ರೀತಿ ನಾವು ತಿನ್ನಬೇಕಾಗಿರುತ್ತೆ. ನಾವು ಆದಷ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ತಿನ್ನೋ ಬದಲು ಅದನ್ನು ಸ್ವಲ್ಪ ದಪ್ಪ ಪೀಸಾಗಿ ತಿಂದು ಹಲ್ಲಿನಲ್ಲೇ ಕಡಿಯೋದ್ರಿಂದ ನಮ್ಮ ದಂತಗಳು ಕೂಡ ಚೆನ್ನಾಗಿರುತ್ತೆ. ಇನ್ನು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ನೀವು ದಿನಕ್ಕೆ 1,500 ಮಿಲಿಗ್ರಾಮ್ಗಿಂತ ಹೆಚ್ಚು ಸೋಡಿಯಂನ ಸೇವಿಸಬಾರ್ದು ಅಂತ ಹೇಳ್ತಾರೆ. ಹಾಗೆ ಸೇವಿಸೋದ್ರಿಂದ ನಮ್ಮ ಏನಿದೆ ಡೈಜೆಷನ್ನು ಸರಿಯಾಗಿ ಆಗಲ್ಲ, ಮೂತ್ರಪಿಂಡಗಳು ಹೆಚ್ಚಾಗಿ ಕೆಲಸ ಮಾಡಬೇಕಾಗತ್ತೆ ಅದನ್ನು ಕರಗಿಸೋದಕ್ಕೆ. ಅದರಿಂದ ನೀವು BP ಎಲ್ಲ ಹೆಚ್ಚಬೋದು ಅಂತ ಹೇಳ್ತಾರೆ. ಇನ್ನು ಆರೋಗ್ಯ ತಜ್ಞರಾದ ನಿಹಾರಿಕಾ ವರ್ಮಾ ಮತ್ತು ದೆಹಲಿ ಮೂಲದ ನೆಫ್ರಾಲಜಿಸ್ಟ್ ಆಗಿರ್ತಾರೆ. ಅವರು ಎಚ್ಚರಿಕೆಯನ್ನು ಕೊಡ್ತಾರೆ, ಇದರಿಂದ ನಮಗೆ ತುಂಬ ರೀತಿಯ ಪ್ರಾಬ್ಲಮ್ಗಳು ಆಗುತ್ತೆ ಅಂತ. ಹಾಗಾದರೆ ಏನೇನು ಪ್ರಾಬ್ಲಮ್ಗಾಗುತ್ತೆ? ನಾವು ಸೋಡಿಯಂನ ಏನಾದರೂ ಹೆಚ್ಚಾಗಿ ಸೇವಿಸೋದ್ರಿಂದ ದೇಹಕ್ಕೆ ನೀರು ಪಡೆಯೋದನ್ನು, ಹೆಚ್ಚಾಗಿ ನೀರು ಕುಡಿಬೇಕು ಅಂತ ಏನು ಹೇಳ್ತೀವಿ ಅದು ತಡೆಯುತ್ತೆ. ಹಾಗಾಗಿ ನಿರ್ಜಲೀಕರಣ ಆಗುತ್ತೆ, ಅಂದರೆ ನೀರಿನ ಅಂಶ ಕೊರತೆ ಆಗುತ್ತೆ. ಇದು ತಲೆನೋವಿಗೂ ಕೂಡ ಕಾರಣ ಆಗುತ್ತೆ. ಯಾಕಂದರೆ ಅತಿಯಾದ ನೀರಿನ ನಷ್ಟ ಆಗೋದ್ರಿಂದ ಮೆದುಳು ಕುಗ್ಗುವಿಕೆಯನ್ನು ಆಗುತ್ತೆ. ಇದು ನಿರಂತರವಾಗಿ ಅಂದರೆ ಹೆಚ್ಚಾಗಿ ತಲೆನೋವು ಬರೋದಕ್ಕೆ ಶುರುವಾಗುತ್ತೆ. ಹೆಚ್ಚುವರಿ ಸೋಡಿಯಮ್ಮನ್ನು ಹೊರ ಹಾಕಬೇಕು ಅಂದರೆ ಹೆಚ್ಚಾಗಿ ನೀರು ಬೇಕಾಗಿರುತ್ತೆ. ಆದ್ದರಿಂದ ಇನ್ನು ಎರಡನೇದಾಗಿ ಬಾಯಿ ಒಣಗೋಕ್ಕೆ ಶುರುವಾಗುತ್ತೆ ಮತ್ತು ಗಂಟಲು ಒದ್ದೆ ಆಗುತ್ತೆ. ಹಾಗಾಗಿ ಇದನ್ನು ಸೋಡಿಯಂ ಪ್ರಮಾಣನ ಹೆಚ್ಚಾಗಿ ಉಂಟೋಗೋದ್ರಿಂದ ಉಪ್ಪು ನೀರಿನ ಧಾರಣ ಅಂದರೆ ನೀರನ್ನು ಹೆಚ್ಚಾಗಿ ಬೇಯಿಸೋದ್ರಿಂದ ಗಂಟಲು ಕೂಡ ಗಂಟಲು ಕೂಡ ಪ್ರಾಬ್ಲಮ್ಗಳನ್ನ ಶುರು ಮಾಡುತ್ತೆ. ಇದು ಕೂಡ ಒಣಗೋದಕ್ಕೆ ಶುರುವಾಗುತ್ತೆ ಮತ್ತು ದೇಹದಲ್ಲಿರೋ ದ್ರವ ಸಂಗ್ರಹವನ್ನು ಇದು ಕಡಿಮೆ ಮಾಡುತ್ತೆ. ಇನ್ನು ಮೂರನೇದಾಗಿ ಮೂತ್ರ ವಿಸರ್ಜನೆಯೂ ಕೂಡ ಕಷ್ಟವಾಗಿರುತ್ತೆ. ಯಾಕಂದರೆ ಯಾರಿಗಾದರೂ ಮೂತ್ರ ವಿಸರ್ಜನೆ ಮಾಡಬೇಕು ಅಂದರೆ ನಾವು ನೀರನ್ನು ಹೆಚ್ಚಾಗಿ ಕುಡಿದಿದ್ರೆ ಅದು ತುಂಬ ಸಲೀಸಾಗಿ ಹೋಗುತ್ತೆ. ನೀರನ್ನು ಕಡಿಮೆಯಾಗಿ ಕುಡಿದಿದ್ರೆ ಅದು ಹೋಗೋದಕ್ಕೆ ಅಂದರೆ ನಾವು ಮೂತ್ರ ವಿಸರ್ಜನೆಯನ್ನು ಮಾಡಬೇಕಂದ್ರೆ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ತುಂಬ ತೊಂದರೆಯನ್ನು ಕೊಡುತ್ತೆ. ಮತ್ತು ಮೂತ್ರಪಿಂಡಗಳು ಮೇಲೂ ಕೂಡ ಇದು ಸ್ವಲ್ಪ ಕಷ್ಟವನ್ನು ಕೊಡುತ್ತೆ. ಇನ್ನು ಈ ಸೋಡಿಯಂ ಸೇರಿಸೋದ್ರಿಂದ ಮೂತ್ರಪಿಂಡದ ವೈಫಲ್ಯ ಕೂಡ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಮೂತ್ರಪಿಂಡ ರಕ್ತವನ್ನು ಶುಚಿಗೊಳಿಸೋದು ಮತ್ತು ವಿಷಕಾರಿ ಅಂಶ ಏನಾದರೂ ತಿಂದಿರುವಂಥದ್ರಲ್ಲಿ ವಿಷಕಾರಿ ಅಂಶ ಏನಾದರೂ ಇದೆ ಹೊರಗೋಕ್ಕೆ ಹೆಲ್ಪ್ ಮಾಡುತ್ತೆ. ಉಪ್ಪಿನಂಶ ಹೆಚ್ಚಾದಾಗ ಏನಾಗುತ್ತೆ, ಸೋಡಿಯಂ ಮಟ್ಟ ಹೆಚ್ಚಾದಾಗ ಉಪ್ಪಿನಂಶ ಹೆಚ್ಚಾಗುತ್ತೆ. ಇದು ಅದನ್ನು ಸರಿಯಾಗಿ ಕಾರ್ಯನಿರ್ವಹಿಸಲು
ಸಹಾಯ ಮಾಡೋದಿಲ್ಲ. ಆದ್ದರಿಂದ ಬಿ ಪಿ ಕೂಡ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಮೂತ್ರಪಿಂಡಗಳು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಇನ್ನು ಅಲ್ಲಿ ಕಲ್ಲುಗಳು ಆಗೋದು ಉಪ್ಪಿನ ನೇರ ಪರಿಣಾಮ. ಅಂದರೆ ಅದರಲ್ಲಿ ಉಪ್ಪೇನಾದ್ರು ಜಾಸ್ತಿ ಆಯಿತು ಅಂದರೆ ನಮಗೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಶುರುವಾಗುತ್ತೆ. ಈಗ ಹೆಚ್ಚಾಗಿ ನೋಡ್ಬೋದು, ಅಲ್ಲಿ ಮೂತ್ರಪಿಂಡಗಳಲ್ಲಿ ಕಲ್ಲಿರುತ್ತೆ ಅಂತ ಹೇಳ್ತಾರೆ. ಅದು ಯಾಕೆ ಕಲ್ಲು ಬರುತ್ತೆ ಅಂದರೆ ನಾವು ಊಟದಲ್ಲಿ ಮಾಡುವಂಥ ಸೋಡಿಯಂ ಅಂಶ ಹೆಚ್ಚಾದಾಗ ಅದು ಕಲ್ಲಾಗಿ ರೂಪುಗೊಳ್ಳುತ್ತೆ. ಹಾಗಾಗಿ ನಾವು ಏನೋ ಇದನ್ನು ಹಾಕೋತೀವೋ ಮೇಲೆ, ಚಾಟ್ ಮಸಾಲ ಆಗಲಿ ಉಪ್ಪಾಗಲಿ ಹಾಕೋತೀವೋ ಅದು ಮೂತ್ರಪಿಂಡದಲ್ಲಿ ಕಲ್ಲುಗಳನ್ನ ಉಂಟಾಗೋದಕ್ಕೆ ಆಗುತ್ತೆ. ಇನ್ನು ಉಪ್ಪನ್ನು ಸೇರಿಸೋದ್ರಿಂದ ಬಾಯಿ ರುಚಿ ಹೆಚ್ಚಿಸ್ಬೋದು. ಆದರೆ ಹಣ್ಣಿನಿಂದ ಸಿಗುವಂಥ ಜೀವಸತ್ವ ಮತ್ತು ಖನಿಜಗಳನ್ನ ನಾವು ಹೊಟ್ಟೆಗೆ ಸೇರಿಸೋದಕ್ಕೆ ನಾವೇ ಅಡೆತಡೆನ ಮಾಡ್ಕೊಳಂಗಾಗುತ್ತೆ. ನಾವು ಏನು ಹಣ್ಣನ್ನು ತಿಂತೀವೋ ಅದನ್ನು ಡೈರೆಕ್ಟಾಗಿ ತಿಂದರೆ ಅದರಲ್ಲಿರುವಂಥ ಪ್ರೋಟೀನು ಎಲ್ಲ ಕೂಡ ನಮಗೆ ಸಿಗುತ್ತೆ. ಇನ್ನು ಆ ಮಸಾಲೆಯಲ್ಲಿ ಕಡಿಮೆ ಮಟ್ಟದ ಗುಣಮಟ್ಟವನ್ನು ಬಳಸಿರೋದ್ರಿಂದ ಅದು ಹೊಟ್ಟೆ ಉಬ್ಬರ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗೋದು, ಆ ಥರ ಎಲ್ಲ ನಮಗೆ ಆಗುತ್ತೆ. ಇನ್ನು ಅದನ್ನೆಲ್ಲ ಕಾಪಾಡೋದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ನಾವು ಎಲ್ಲ ಹಣ್ಣನ್ನು ಮಿಕ್ಸ್ ಮಾಡಿ ತಿನ್ನೋ ಬದಲು ನಾವು ಪಪ್ಪಾಯ ತಿಂತಾಯಿದ್ರೆ ಪಪ್ಪಾಯ ಒಂದನ್ನೇ ಕಟ್ ಮಾಡಿ ತಿನ್ನಬೇಕಾಗುತ್ತೆ. ಅಥವಾ ಅದ್ರ ಬದಲು ನಾವು ಏಲಕ್ಕಿ, ಕರಿಮೆಣಸಿನ ಪುಡಿಯನ್ನು ಕೂಡ ಬಳಸ್ಬೋದು. ಏನಂದರೆ ಉಪ್ಪು, ನಾವು ಚಾಟ್ ಮಸಾಲ ಬದಲು ಏಲಕ್ಕಿ ಮತ್ತು ಕರಿಮೆಣಸಿನ ಪುಡಿಯನ್ನು ಬಳಸೋದ್ರಿಂದ ಕೂಡ ನಮಗೆ ಆಹಾರದ ರುಚಿ ಹೆಚ್ಚಾಗಿರುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಂಡು. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.